ಇಟ್ ವಾಸ್ ನಿಯರ್ಲಿ 8:39, ಆ್ಯಕ್ಚುಲಿ 8:39 ನೈಟ್ ಡಿನ್ನರ್ ಮಾಡೋ ಟೈಮು. ಕಿಚನ್ಗೆ ಹೋಗ್ಬಿಟ್ಟು ಅನ್ನ ಮತ್ತು ಚಿಕನ್ ಸಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಕ್ಸೈಟ್ಮೆಂಟಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅನ್ನ ಮತ್ತು ಚಿಕನ್ ಸಾರು ಹಾಕ್ಕೊಂಡೆ. ಆ್ಯಂಡ್ ಟಿ ವಿ ನೋಡ್ತಾ 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 ತಿಂದೆ. ಆ್ಯಂಡ್ ನಾಳೆ ಬ್ಯಾಂಗ್ಳೂರ್ಗೆ ಹೊರಟಬೇಕಿತ್ತು ಅಂತ ಹೇಳ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕ್ಕಂತ ರೂಮಿಗೆ ಹೋದೆ. ಆ್ಯಂಡ್ ಪ್ಲೀಸ್ ಇಗ್ನೋರ್ ದಟ್ ಸರೌಂಡಿಂಗ್ಸ್. ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ತಕ್ಷಣ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದೆ. ಯಾವ್ದ್ಯಾವ್ದು ಬೇಕು ಯಾವ್ದ್ಯಾವ್ದು ಬೇಡ ಅಂತ ಯೋಚನೆ ಮಾಡಿಲ್ಲ, ಸುಮ್ಮನೆ ಬ್ಯಾಗಲ್ಲಿ ತಿರ್ಕೊಂಡೆ. ಆ್ಯಂಡ್ ನನ್ನ ಸ್ಟೈಲ್ ತುಂಬ ಡಿಫ್ರೆಂಟು, ಹೆಂಗೆ ಸಿಕ್ಕಿದ್ರೆ ಹಂಗೆ ಹಾಕ್ಕೊತೀನಿ. ಬ್ಯಾಗು ರೆಡಿ ಆಯಿತು. ಎನಿವೇಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವರ್ ಕನ್ನಡ ವ್ಲಾಗ್ಸ್. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಯಾಕೋ ರೆಕಾರ್ಡ್ ಮಾಡೋಕ್ಕೆ ಅನಿಸಿರಲಿಲ್ಲ. ಸೊ ಹೋಗ್ತಾ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಳ್ಳೋವಾಗ ಪೆಟ್ರೋಲ್ ಬಂಕಲ್ಲಿ ರೆಕಾರ್ಡ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ಸೆಕೆಂಡ್ ಸ್ಟಾಪ್ ಕೊಟ್ಟಿದ್ದೆ ನಾವು ದೊಡ್ಡಬಳ್ಳಾಪುರ ಸಮೃದ್ಧಿ ಹೋಟೆಲ್. ಆದರೆ ಇಲ್ಲಿ ನನಗೆ ಇಡ್ಲಿ ವಡೆ ಸಾಂಬಾರು ತುಂಬ ಇಷ್ಟ. ಬಟ್ ಐ ಡಿಡೆಂಟ್ ಹ್ಯಾವ್ ಮೈ ಫೇವ್ರೆಟ್ ಇಡ್ಲಿ ವಡಾ ಸಾಂಬಾರ್. ಐ ಹ್ಯಾಡ್ ಐಸ್ ಕ್ರೀಮ್. ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದ ನಂತರ ನಾನು ಸ್ವಲ್ಪ ಯಾಕೋ ಲೋ ಫೀಲ್ ಮಾಡ್ತಿದ್ದೆ. ಸೊ ಸೀದಾ ಕಿಚನ್ಗೆ ಹೋಗ್ಬಿಟ್ಟು ನಾನು ಸಪ್ಲಿಮೆಂಟ್ ಯೂಸ್ ಮಾಡ್ತೀನಿ, ವಿಚ್ ಫ್ರೆಶಸ್ ಮೈ ಬ್ರೈನ್ ಸೋ ಮಚ್. ಇದನ್ನು ಫ್ರೆಶ್ ಅಂತ ಹೇಳ್ತೀವಿ. ಇದನ್ನು ಮಾಡ್ಕೊಳ್ಳೋದು ತುಂಬ ಸಿಂಪಲ್. ಒಂದು ಗ್ಲಾಸ್ ತೊಗೊಳ್ಳಿ, 2 ಸ್ಕೂಪ್ಸ್ ಆಫ್ ಫ್ರೆಶ್ ಪೌಡರ್ ಹಾಕಿಬಿಟ್ಟು ಒಂದು ಸ್ವಲ್ಪ ಹಾಟ್ ವಾಟರ್ ಮಿಕ್ಸ್ ಮಾಡಿ. ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಮಿನಿ ಬ್ಲಾಗಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟೊಂದು ಬೆನಿಫಿಟ್ಸ್ ಇದೆ. ಆ್ಯಂಡ್ ನಾನೆಲ್ಲೋ ಏರ್ಫೋರ್ಸ್ ಹತ್ರ ಸ್ವಲ್ಪ ಕೆಲಸ ಅಂತ ಹೋಗಬೇಕಿತ್ತು. ಇದು ನಾನು ನಮ್ಮ ಮದರ್ ಇಂಡಿಯಾ ಒಂದೊಂದು ಗ್ಲಾಸ್ ಕುಡಿದ್ವಿ. ಅದಾದಮೇಲೆ ಮಧ್ಯಾಹ್ನ ಟೈಮು ಬ್ಯಾಂಗ್ಳೂರು ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಮಳೆ ಬರ್ತಿತ್ತು. ಸೊ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಚಿಲ್ ಮಾಡಿದೆ. ಆ್ಯಂಡ್ ಈವ್ನಿಂಗ್ ಅರೌಂಡ್ 5:30 ಅಲ್ಲಿಂದ ಹೊರಟೆ. ಆ್ಯಂಡ್ ಐ ಡಿಡ್ ರೆಕಾರ್ಡ್ ಸಮ್ ಟಿಪ್ಸ್. ಆ್ಯಂಡ್ ಇಲ್ಲಿಂದ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಐ ಡಿಂಟ್ ನೋ ದಿಸ್ ವಾಸ್ ಬ್ಯಾಂಗ್ಳೂರ್. ಆ್ಯಕ್ಚುಲಿ ಆ ಥರ ಫೀಲೇ ಆಗಿಲ್ಲ. ಆ್ಯಂಡ್ ಆಚೆ ಬಂದಮೇಲೆ ಮಾತ್ರ ಅದೇ ಸೌಂಡ್, ಗಜಿ ಬಿಜಿ ಟ್ರಾಫಿಕ್ಕು. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೀದಾ ಅಲ್ಲಿಂದ ಮೇಕ್ರಿ ಸರ್ಕಲ್ ಬಸ್ ಸ್ಟ್ಯಾಂಡ್ಗೆ ಹೋದೆ. ಬಸ್ ಸ್ಟ್ಯಾಂಡಿಂದ ಬಸ್ ತಗೊಂಡೆ. ಅಲ್ಲಿ ಕಂಡಕ್ಟ್ರನ್ನ ಮುಂದೆನೇ ಕೂತ್ಕೊಂಡು ಟಿಕೆಟ್ ತೊಗೊಂಡ್ರು. ಸೊ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡ್ಬಿಟ್ಟು ಸೀದಾ ಕೂತ್ಕೊಂಡು ನನ್ನ ಮಕಾನ ನಾನು ನೋಡಿಕೊಂಡೆ. ಅಲ್ಲಿಂದ ಮನೆಗೆ ಬಂದಿದ ತಕ್ಷಣ ಫಾರ್ ಮೈ ಸರ್ಪ್ರೈಸ್ ಆಲ್ರೆಡಿ ನಮ್ಮ ಮದರ್ ಇಂಡಿಯಾ ನನಗೋಸ್ಕರ ಒಂದು ಎನರ್ಜಿ ಡ್ರಿಂಕ್ ರೆಡಿ ಮಾಡಿಟ್ಟಿದ್ರು. ಆ್ಯಂಡ್ ಇಷ್ಟೇ ಇವತ್ತು ವ್ಲಾಗ್. ಟಾಟಾ.